ಹಾಯ್, ವೆಲ್ಕಮ್ ಬ್ಯಾಕ್ ಟು ಆಕ್ಟನ್ ಆಟೋಮೋಟಿವ್. ಸೊ ಇವತ್ತು ನನ್ನ ವಿಡಿಯೋಲಿ ಒಂದು ಕಂಪ್ಲೀಟ್ಲಿ ರಿಸ್ಟೋರ್ಡ್ ಆಗಿರೋ ನಮ್ಮ ಸ್ಕೋಡಾ ರ್ಯಾಪಿಡ್ ಇದೆ. ಸೊ ಈ ವಿಡಿಯೋಲಿ ನಿಮ್ಗೆ ಟೋಟಲಿ ಏನೇನ್ ಮಾಡಿಸಿದೀನಿ, ಇಲ್ಲಿವರೆಗೂ ಏನೇನ್ ಮಾಡಿಸಿದೀನಿ, ನೆಕ್ಸ್ಟ್ ಏನ್ ಮಾಡಿಸ್ತೀನಿ ಅನ್ನೋದ ಎಂಡಲ್ಲಿ ಹೇಳ್ತಿದೀನಿ. ಸೊ ಈಗ ಏನೇನ್ ಮಾಡಿಸಿದೀನಿ ಅಂತ ಸ್ಟಾರ್ಟ್ ಮಾಡೋದಾದ್ರೆ, ಸೊ ಓವರ್ ಆಲ್ ಕಾರು ಮುಂಚೆ ಹೇಗಿತ್ತು ಅನ್ನೋ ವಿಡಿಯೋ ಈಗ ನಿಮ್ಗೆ ಪ್ಲೇ. ಈಗ ಟೋಟಲಿ ಟಿಂಕ್ರಿಂಗ್ ಅಂಡ್ ಪೇಂಟಿಂಗ್ ಆಗಿದೆ. ಸೊ ತುಂಬಾನೇ ಡೆಂಟ್ಸ್ ಗಳಿತ್ತು. 12 ಇಯರ್ಸ್ ಇಂದನೂ ನಮ್ದೇ ಕಾರ್ ಆಗಿರೋದ್ರಿಂದ ಸೊ ತುಂಬಾನೇ ಡೆಂಟ್ಸ್ ಗಳಾಗಿರ್ಬೋದು, ಸ್ಕ್ರಾಚಸ್ ಆಗಿರ್ಬೋದು. ಸೊ ಪೇಂಟ್ ಕೂಡ ಆಲ್ಮೋಸ್ಟ್ ಹೊರಟೋಗಿತ್ತು. ಸೊ 12 ಇಯರ್ಸ್ ಆದ್ಮೇಲೆ ಕಂಪ್ಲೀಟ್ಲಿ ಫ್ರೆಶ್ ಸ್ಟಾಕ್ ಪೇಂಟ್ ಮಾಡಿಸಿದೀನಿ. ಸೊ ಬ್ರಿಲಿಯಂಟ್ ಸಿಲ್ವರ್ ಅನ್ನೋ ಪೇಂಟ್ ಇದು. ಸೊ ಕಂಪ್ಲೀಟ್ಲಿ ನಮಗ್ ಗೊತ್ತಿರೋ ಅಂತ ಕಡೆನೆ ಪೇಂಟ್ ಮಾಡಿಸಿದೀನಿ. ಅದ್ರ ಜೊತೆಗೆ ಕಾಸ್ಮೆಟಿಕ್ ಚೇಂಜಸ್ ಆಗಿ ನಾನು ಪಿಯಾನೋ ಬ್ಲಾಕ್ ಫಿನಿಶ್ ನ ಗ್ರಿಲ್ ಕೊಡ್ತಿದ್ದೀನಿ. ಸ್ಟಾಕ್ ಅಲ್ಲಿ ಬರೋದು ನಮ್ಗೆ ಮ್ಯಾಟ್ ಫಿನಿಶ್. ಸೊ 2 ಗ್ರಿಲ್ ನಾನು ಪಿಯಾನೋ ಬ್ಲಾಕ್ ಮಾಡಿಸಿದೀನಿ. ಅಂಡ್ ನೀವು ಹತ್ರ ಇಲ್ಲಿ ನೋಡೋದಾದ್ರೆ ನ್ಯೂ ಸ್ಕೋಡಾ ಲೋಗೋ ಹಾಕ್ಸಿದೀನಿ. ಸೊ ಮುಂಚೆ ನಮ್ಗೆ ಗ್ರೀನ್ ಹ್ಯಾಂಡ್ ಸ್ಕೋಡಾ ಲೋಗೋ ಸಿಕ್ತಿತ್ತು, ಬಟ್ ಒಂದು ಫ್ರೆಶ್ ಲುಕ್ ಇರ್ಲಿ ಅಂತ ಅಂಡ್ ಓವರ್ ಆಲ್ ಬಾಡಿ ಜೊತೆ ಮ್ಯಾಚ್ ಆಗ್ಲಿ ಅಂತ ನ್ಯೂ ಲೋಗೋ ಹಾಕ್ಸಿದೀನಿ. ಅಂಡ್ ನಮ್ದು ಮಿಡ್ ವೇರಿಯಂಟ್ ಆಗಿರೋದ್ರಿಂದ ಇದರಲ್ಲಿ ನಿಮ್ಗೆ ಒಂದು ಸಿಂಗಲ್ ಹ್ಯಾಲೋಜನ್ ಸೆಟಪ್ ಸಿಕ್ತಿತ್ತು ಹೆಡ್ ಲೈಟ್ಸ್. ಬಟ್ ಇದರ ಟಾಪ್ ವೇರಿಯಂಟ್ಸ್ ಅಂಡ್ ಲೇಟೆಸ್ಟ್ ಜನರೇಷನ್ ಅಲ್ಲಿ ನಿಮ್ಗೆ ಪ್ರೊಜೆಕ್ಟರ್ ಹೆಡ್ ಲೈಟ್ ಸಿಕ್ತಿತ್ತು. ಸೊ ಪ್ರೊಜೆಕ್ಟರ್ ಹೆಡ್ ಲೈಟ್ಸ್ ಒಂದು ಅಪ್ಗ್ರೇಡ್ ಮಾಡಿಸಿದೀನಿ. ಹಾಗೆ LED ಇನ್ಸ್ಟಾಲ್ ಮಾಡಿಸಿದೀನಿ. ಸೊ LED ಯಾವ್ದು ಹಾಕ್ಸಿದೀನಿ ಅನ್ನೋದು ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ. ಸೊ ಫಾಗ್ ಲೈಟ್ ಕೂಡ LED ಹಾಕ್ಸಿದೀನಿ. ಸೊ ಓವರ್ ಆಲ್ ಫ್ರಂಟ್ ಅಲ್ಲಿ ನಿಮ್ಗೆ ಜೀಸಸ್ 900 ಅನ್ಬಿಟ್ಟು LED ಹೆಡ್ ಲೈಟ್ಸ್ ಇನ್ಸ್ಟಾಲ್ ಮಾಡಿದೀನಿ. ಸೊ 2 ಪೇರ್ಸ್ ಇನ್ಸ್ಟಾಲ್ ಮಾಡಿದೀನಿ, ಹೈ ಬೀಮ್ಗೆ ಮತ್ತೆ ಲೋ ಬೀಮ್ಗೆ. ಸೊ ಟೋಟಲ್ ಔಟ್ಪುಟ್ ಬಂದು 480 ವಾಟ್ಸ್. ಅಂಡ್ ಕೆಳಗಡೆಗೆ ನಮ್ಗೆ ಸೊ ಅದಕ್ಕೆ ಪ್ರೊಜೆಕ್ಟರ್ ಇನ್ಸ್ಟಾಲ್ ಮಾಡ್ಸಕ್ ಆಗಲ್ಲ. ಸೊ ಫಾಗ್ ಲೈಟ್ಸ್ಗೆ ನಾನು 150 ವಾಟ್ಸ್ ಜೀಸಸ್ ಬ್ರ್ಯಾಂಡ್ದೇನೆ ಫಾಗ್ ಲೈಟ್ LED ಲ್ಯಾಂಪ್ಸ್ ಇನ್ಸ್ಟಾಲ್ ಮಾಡಿಸಿದೀನಿ. ಹೆಡ್ ಲೈಟ್ಸ್ಗೆ ವಾರ್ಮ್ ವೈಟ್ ಹಾಕ್ಸಿದೀನಿ, ಪ್ಯೂರ್ ವೈಟ್ ಲೈಟ್ ಇನ್ಸ್ಟಾಲ್ ಮಾಡಿದೀನಿ. ಯಾಕೆ ಅಂದ್ರೆ ಒಂದು ಬೆಸ್ಟ್ ಕಾಂಬಿನೇಷನ್ ಇರಲಿ ವಾರ್ಮ್ ವೈಟ್ ಮತ್ತೆ ಪ್ಯೂರ್ ವೈಟ್. ಸೊ ಸೈಡ್ ವಿಷಯಕ್ಕೆ ಬರೋದಾದ್ರೆ, ಸೈಡ್ ಅಲ್ಲಿ ನಿಮ್ಗೆ ಗ್ಲಾಸ್ ಏರಿಯಾ ಕಂಪ್ಲೀಟ್ಲಿ ಬ್ಲಾಕ್ಡ್ ಔಟ್ ಕಾಣುತ್ತೆ. ಸೊ ನಾಟ್ ಜೆಡ್ ಬ್ಲಾಕ್ ಅಲ್ಲ, ದಿಸ್ ಇಸ್ ನಾಟ್ ಈವನ್ ಲೀಗಲ್. ಸೊ ಒಂದು ಒಳ್ಳೆ ಸ್ಟ್ಯಾಂಡ್ಸ್ ಇರ್ಲಿ, ಒಂದು ಗುಡ್ ಲುಕಿಂಗ್ ಇರ್ಲಿ, ಫ್ರೆಶ್ ಲುಕ್ ಅನ್ನೋ ಒಂದು ರೀಸನ್ಗೋಸ್ಕರ ಫ್ರಂಟ್ ಅಲ್ಲಿ 70% ಮಾಡಿಸಿ, ಓವರ್ ಆಲ್ ಸೈಡ್ಸ್ ಮತ್ತೆ ಬ್ಯಾಕ್ 80% ಮಾಡಿಸಿದೀನಿ. ಸೊ ಇದು ಬಂದು ಗರ್ವರೆ ಬ್ರ್ಯಾಂಡ್ದು ಇನ್ಸ್ಟಾಲ್ ಮಾಡಿಸಿರೋದು. ನಾನು ಗರ್ವರೆ ಆಥರೈಸ್ಡ್ ಹತ್ರನೇ ಮಾಡಿಸಿರೋದು. ಸೊ ಇದಿಷ್ಟು ಬಂದು ಗ್ಲಾಸ್ ಏರಿಯಾ ಆಗಿರುತ್ತೆ, ಒಂದು ಒಳ್ಳೆ ಲುಕ್ಗೋಸ್ಕರ ಮಾಡಿಸಿರೋದಷ್ಟೇ. ಸೊ ಇಫ್ ಇಟ್ ಬಿಕಮ್ಸ್ ಅ ಪ್ರಾಬ್ಲಮ್ ಇನ್ ಫ್ಯೂಚರ್ ಇದನ್ನ ರಿಮೂವ್ ಮಾಡಿಸಿದ್ರು ಮಾಡಿಸ್ಬೋದು ನಾನು. ಸೊ ಅಲಾಯ್ ವೀಲ್ಸ್ ಒಂದು ಅಪ್ಗ್ರೇಡ್ ಮಾಡಿಸ್ಬೋದು, ಅದೊಂದೇ ಇಲ್ಲಿ ಸೈಡ್ಸ್ ಅಲ್ಲಿ ಮಿಸ್ಸಿಂಗ್ ಆಗಿರೋದು. ಸೊ ಅದನ್ನ ಮಾಡಿಸೋದು ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಯಾವ್ದು ಮಾಡಿಸ್ಲಿ, ಯಾವ ಬ್ರ್ಯಾಂಡ್ ಬೆಸ್ಟ್ ಅಂತ ಸಜೆಸ್ಟ್ ಮಾಡಿ. ಸೊ ನಾನು OEM ಪ್ರಾಡಕ್ಟೇ ನೋಡ್ತಾ ಇದ್ದೀನಿ, ಬಟ್ ಲೆಟ್ ಸಿ ಹೌ ದ ಪ್ಲಾನ್ ಗೋಸ್. ಸೊ ರಿಯರ್ ಬರೋದಾದ್ರೆ, ಸೊ ನಂದು ಬಂದು 2012 ಮಾಡೆಲ್. ಸೊ 2012 ಮಾಡೆಲ್ ಅಲ್ಲಿ ನಮ್ಗೆ ಈ ಬಂಪರ್ ಸಿಗಲ್ಲ. 2018 ಮಾಡೆಲ್ ಯಾವ್ದು ಇದೆಯಾ, 2017, 18, 19, 20, 21 ರ್ಯಾಪಿಡ್ ಲಾಸ್ಟ್ ಆಗಿದ್ದು 21 ತನಕ. ಸೊ ಅಲ್ಲಿ ತನಕ ಈ ಬಂಪರ್ ಅಪ್ಗ್ರೇಡೆಡ್ ಆಗಿ ಬಂತು. ಒಂದು ಸ್ಪೋರ್ಟಿಯರ್ ಲುಕ್ ಅಂಡ್ ಬಲ್ಕಿನೆಸ್. ನಂದು ಹಳೆ ಬಂಪರ್ ಏನಿತ್ತಲ್ಲ ತುಂಬಾ ಬಲ್ಕಿ ಆಗಿತ್ತು. ಸೊ ಅಂಡ್ ಇಲ್ಲಿ ತನಕ ಇತ್ತು ಬಂಪರ್. ಸೊ ಈ ಫ್ರೆಶ್ ನ್ಯೂ ಬಂಪರ್ ಇನ್ಸ್ಟಾಲ್ ಮಾಡಿದೀನಿ, ಒಂದು ಒಳ್ಳೆ ಲುಕ್ಗೋಸ್ಕರ, ಒಂದು ಫ್ರೆಶ್ ಲುಕ್ ಇರ್ಲಿ, ಆಮೇಲೆ ಒಂದು ಅಪ್ಡೇಟೆಡ್ ವರ್ಷನ್ ತರ ಕಾಣ್ಲಿ ಅನ್ನೋ ರೀಸನ್ಗೋಸ್ಕರ ಒಂದು ಟೈಪ್ 2 ಬಂಪರ್ ಯೂಸ್ ಮಾಡಿದೀನಿ. ಸೊ ಟೈಪ್ 1 ಇಂದ ಟೈಪ್ 2 ಅಂತಾನು ನೀವು ಇದನ್ನ ಹೇಳ್ಬೋದು, ಕನ್ವರ್ಷನ್. ಅಂಡ್ ಟೈಪ್ 2 ಟೇಲ್ ಲ್ಯಾಂಪ್ಸ್ ಕೂಡ ನಾನು ಇನ್ಸ್ಟಾಲ್ ಮಾಡಿಸಿದೀನಿ. ಸೊ ನಮ್ದು ಬರೋದು ಒಂದು ಬೇಸಿಕ್ ಪ್ಯಾಟರ್ನ್. ಸೊ ಲೈಟ್ ಅಲ್ಲಿ ಟೇಲ್ ಲೈಟ್ ಅಲ್ಲಿ ನಿಮ್ಗೆ LED ಸೆಟಪ್ ಯಾವ್ದೇ ತರ ಇಲ್ಲ, ಬಟ್ ಒಂದು ಡಿಸೈನ್ ಏನಿದೆಯಲ್ಲ ಅದು ರಿಫ್ರೆಶ್ ಆಗಿದೆ ಟೈಪ್ 2 ಅಲ್ಲಿ. ಅಂಡ್ ಈ ಬ್ಲಾಕ್ ಡಿಫ್ಯೂಸರ್ ನಾನು ಪೇಂಟ್ ಮಾಡಿಸಿರೋದು. ಆಕ್ಚುಲಿ
ಸ್ಟಾಕ್ ಕಂಪ್ನಿಯಿಂದ 2018 ಮಾಡಲ್ಸ್ ಎಲ್ಲ ಬಾಡಿ ಕಲರ್ಡೇ ಬರೋದು. ಬಟ್ ನಾನು ಇದಕ್ಕೆ ಒಂದು ಓವರ್ ಆಲ್ ಒಟ್ಟಿಗೆ ಮ್ಯಾಚಿಂಗ್ ಇರ್ಲಿ ಅಂತ ಪಿಯಾನೋ ಬ್ಲಾಕ್ ಫಿನಿಶ್ ನ ಮಾಡ್ಸಿದೀನಿ. ಸೊ ಇಲ್ಲಿ ಲಿಪ್ ಸ್ಪಾಯ್ಲರ್ ನೀವು ನೋಡ್ತಿರ್ಬೋದು, ಇದು ಬಂದು ಆಫ್ಟರ್ ಮಾರ್ಕೆಟ್ OEM ಫಿನಿಶ್ ಅಲ್ಲೇ ಒಂದು ಬೆಟರ್ ಕ್ವಾಲಿಟಿ ಅಂತ ಹೇಳ್ಬೋದು. ಸೊ ಇದು ಬಂದು ನಾನು ರೀಸೆಂಟ್ ಆಗಿ ಹಾಕ್ಸಿದ್ದು. ಸೊ ಕ್ವಾಲಿಟಿ ಇಸ್ ಗುಡ್ ಟಿಲ್ ನವ್. ಸೊ ಮುಂದೆ ಏನಾದ್ರು ಇದರಲ್ಲಿ ಇಶ್ಯೂಸ್ ಬಂದ್ರೆ ಡೆಫಿನೆಟ್ಲಿ ತಿಳಿಸ್ಕೊಡ್ತೀನಿ. ಅಂಡ್ ಇಲ್ಲೂ ನೀವು ನೋಡ್ಬೋದು ಬ್ರ್ಯಾಂಡ್ ನ್ಯೂ ಲೋಗೋ ಹಾಕ್ಸಿದೀನಿ. ಅಂದ್ರೆ ಈಗ ಬರ್ತಿರೋ ಮಾರ್ಕೆಟ್ ಅಲ್ಲಿ ಸಿಗೋಂತ ಲೋಗೋನೇ ಹಾಕ್ಸಿದೀನಿ. ಹಳೇದು ಸಿಕ್ತಿತ್ತು, ಬಟ್ ಹಳೇದು ಮುಂದೆ ಬೇರೆ ಹಿಂದೆ ಬೇರೆ ಹಾಕ್ಸಿದ್ರೆ ಇಟ್ ವೋಂಟ್ ಲುಕ್ ಗುಡ್ ಅನ್ನೋದು ಕಾರಣಕ್ಕೆ ಹಿಂದೆನೂ ಚೇಂಜ್ ಮಾಡ್ಸಿದೀನಿ. ಸೊ ಅಂಡ್ ನಂಬರ್ ಪ್ಲೇಟ್ಸ್ LED ಲೈಟ್ಸ್ ಇನ್ಸ್ಟಾಲ್ ಮಾಡ್ಸಿದೀನಿ. ಸೊ ಇದು ಬಂದು ರಿಯರ್ ಪ್ರೊಫೈಲ್ ಆಗಿರುತ್ತೆ. ಸೊ ಒಂದು ಫ್ರೆಶ್ ಲುಕ್ ಕೊಡಕ್ಕೆ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿದೀನಿ. ಇಷ್ಟ ಪ್ರಕಾರನೇ ನನ್ನ ಕಾರು ರೆಡಿ ಆಗಿದೆ ಅಂತ. ಅಂಡ್ ಅದಕ್ಕೆ 100% ಐ ಆಮ್ ಫುಲ್ಲಿ ಸ್ಯಾಟಿಸ್ಫೈಡ್. ಬಿಕಾಸ್ ನನ್ನ ಲೈಕಿಂಗ್ ಏನಿತ್ತು, ಒಂದು ನಾನು 13 ಇಯರ್ಸ್ ಇದ್ದಾಗ ಸೊ ಈ ಕಾರ್ನ ನಾನು ಈ ತರ ಮಾಡಿಸ್ಬೇಕು, ಒಂದು ಇಮ್ಯಾಜಿನರಿ ಐಡಿಯಾ ಅನ್ನೋದಿತ್ತು. ಸೊ ಅಲ್ಲಿಗೆ ಐ ಆಮ್ 100% ಫುಲ್ಲಿ ಸ್ಯಾಟಿಸ್ಫೈಡ್. ಅಲ್ಲಿ ತನಕ ನಾನು ಏನ್ ಯೋಚನೆ ಮಾಡ್ಕೊಂಡಿದ್ನೋ ಅದನ್ನ ನನ್ನ ಕಾರ್ಗೆ ನಾನು ಹಾಕಿದೀನಿ. ಸೊ ಇದಿಷ್ಟು ಬಂದು ಔಟರ್ ಲುಕ್. ಸೊ ಇದರಲ್ಲಿ ನೆಕ್ಸ್ಟ್ ಅಪ್ಗ್ರೇಡೆಡ್ಸ್ ಗಳು ನಾನು ಏನೇನ್ ಮಾಡಿಸ್ಬೇಕು ಅಂದ್ರೆ, ಒಂದು ಅಲಾಯ್ ವೀಲ್ಸ್. ಸೊ ಅಲಾಯ್ ವೀಲ್ಸ್ ಆಗ್ಲೇ ಹೇಳ್ದಂಗೆ OEM ನೇ ನಾನು ಹುಡುಕ್ತಾ ಇರೋದು. ಬಟ್ ಇನ್ ಕೇಸ್ OEM ಗಿಂತ ಬೆಟರ್ ಆಪ್ಷನ್ಸ್ ನನಗೆ ಸಿಕ್ಕಿದ್ರೆ ಡೆಫಿನೆಟ್ಲಿ ಅದಕ್ಕೆ ಅಪ್ಗ್ರೇಡ್ ಮಾಡ್ತೀನಿ. ಅದರ ವಿಡಿಯೋಗಳು ನೆಕ್ಸ್ಟ್ ನಿಮ್ಗೆ ಬರ್ತಾನೆ ಇರುತ್ತೆ. ಅಂಡ್ ಇಂಟೀರಿಯರ್ ಹೋಗೋದಾದ್ರೆ ಇಂಟೀರಿಯರ್ ನಿಮ್ಗೆ LED ಕ್ಯಾಬಿನ್ ಲೈಟ್ಸ್ ಇನ್ಸ್ಟಾಲ್ ಮಾಡ್ಸಿದೀನಿ. ಹಾಗೆ ಕ್ಯೂಬೋ ಬ್ರ್ಯಾಂಡ್ ಒಂದು ಡ್ಯಾಶ್ ಕ್ಯಾಮ್ ಇನ್ಸ್ಟಾಲ್ ಮಾಡಿದೀನಿ. ಸೊ ಕ್ಯೂಬೋ ಬ್ರ್ಯಾಂಡ್ ಅಲ್ಲಿ ಫ್ರಂಟ್ ಅಂಡ್ ರಿಯರ್ ಎರಡು ಅದೇ ಡ್ಯಾಶ್ ಕ್ಯಾಮ್ ಹಾಕ್ಸಿರೋದು. ಸೊ ಕ್ಯೂಬೋ ಬ್ರ್ಯಾಂಡ್ ಯಾಕೆ ಚೂಸ್ ಮಾಡಿದೆ ಅಂದ್ರೆ, ಅದು ಮೇಡ್ ಇನ್ ಇಂಡಿಯಾ ಅಂಡ್ ಒಳ್ಳೆ ಫೀಚರ್ಸ್ ಇದೆ. ವೈಫೈ ಕನೆಕ್ಷನ್, ಮೋಷನ್ ಸೆನ್ಸರ್ ಆಗಿರ್ಬೋದು, ಅಂಡ್ ಒಳ್ಳೆ ಬಜೆಟ್ ಫ್ರೆಂಡ್ಲಿ ಒಳ್ಳೆ ಕ್ಲಾರಿಟಿ ಕೊಡೋ ಕ್ಯಾಮ್ರಾ ಆಗಿರೋದ್ರಿಂದ ಇದನ್ನ ಇನ್ಸ್ಟಾಲ್ ಮಾಡಿಸ್ದೆ. ಅಂಡ್ ಈ ಪೈನಿಯರ್ ಸಿಸ್ಟಮ್ ಏನಿದೆಯಲ್ಲ, ಸೊ ಇದು ಬಂದು 12 ಇಯರ್ಸ್ ಓಲ್ಡ್. ಸೊ ಕಾರ್ ತಗೊಂಡಿದ್ದಾಗ ಇದರಲ್ಲಿ ಯಾವುದೇ ಆದಂತ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರ್ತಾ ಇರ್ಲಿಲ್ಲ. ಸೊ ಅವಾಗ ನನ್ನ ಫಾದರ್ ಏನಿದಾರಲ್ಲ ಅವ್ರು ಇನ್ಸ್ಟಾಲ್ ಮಾಡಿಸಿದ್ದು ಪೈನಿಯರ್ ಸಿಸ್ಟಮ್ದು. ಸೊ ಇದನ್ನ ನೆಕ್ಸ್ಟ್ ನಾನು ಅಪ್ಗ್ರೇಡ್ ಮಾಡಿಸ್ಬೇಕು. ಬಟ್ ಫಾರ್ ಟೈಮ್ ಬೀಯಿಂಗ್ ಅಂಡ್ ಯಾವುದೇ ಆದಂತ ಇದರಲ್ಲಿ ತೊಂದರೆ ಇಲ್ಲದೆ ಇರೋ ತರ ನಾನು ಇದಕ್ಕೆ ಚೇಂಜ್ ಮಾಡಿಸಿಲ್ಲ. ಬಟ್ ಸ್ಪೀಕರ್ಸ್ ಏನಿದೆಯಲ್ಲ ಅದನ್ನ ಟೋಟಲಿ ಬ್ರ್ಯಾಂಡ್ ನ್ಯೂ ಹಾಕ್ಸಿದೀನಿ. ಇನ್ಫಿನಿಟಿ ಬೈ ಹರ್ಮನ್ ಕಾರ್ಡ್ ಅಂದು ಪ್ರೋ ಸೀರೀಸ್ ನಾನು ಇದ್ರಲ್ಲಿ ಇನ್ಸ್ಟಾಲ್ ಮಾಡಿಸಿದೀನಿ. ಬಂದು 4 ಸ್ಪೀಕರ್ಸ್ 4 ಟ್ವೀಟರ್ಸ್ ಇನ್ಸ್ಟಾಲ್ ಮಾಡಿಸಿದೀನಿ. ಫ್ರಂಟ್ ಅಲ್ಲಿ ಬಂದು ಕಾಂಪೋನೆಂಟ್ ಸ್ಪೀಕರ್ಸ್ ಅಂಡ್ ರಿಯರ್ ಕೋಎಕ್ಸಿಯಲ್ ಹಾಕ್ಸಿದೀನಿ. ಸೊ ಒಂದು ಒಳ್ಳೆ ಔಟ್ಪುಟ್. ಇನ್ಫಿನಿಟಿದು ಇದ್ರಲ್ಲಿ ಮುಂಚೆ ಇದ್ದಿದ್ದು ಇನ್ಫಿನಿಟಿನೇ. ಸೊ ಒಂದು ಸೇಮ್ ಔಟ್ಪುಟ್ ಇರ್ಲಿ, ಒಳ್ಳೆ ಬ್ರ್ಯಾಂಡ್ ನ್ಯೂ ಇರ್ಲಿ. ಬಿಕಾಸ್ 12 ಇಯರ್ಸ್ ಇಂದ ನನಗೆ ಆ ಬ್ರ್ಯಾಂಡ್ ಯಾವ್ದೇ ಆದಂತ ಮೋಸ ಮಾಡಿಲ್ಲ. ಯಾಕೆಂದ್ರೆ 12 ಇಯರ್ಸ್ ಇಂದನು ಜೆನ್ಯೂನ್ ಆಗಿ ಸೂಪರ್ ಆಗಿ ಓಡ್ತಿತ್ತು. ಬಟ್ ವಾಟರ್ ಡ್ರಾಪ್ಸ್ ಇಂದಾಗಿರ್ಬೋದು, ಸೊ 12 ಇಯರ್ಸ್ ಆಗಿರೋದ್ರಿಂದ ಅದು ಸ್ವಲ್ಪ ರಸ್ಟ್ ಹಿಡ್ದು ಎಲ್ಲ ಸ್ಪೀಕರ್ಸ್ ಹೋಗಿತ್ತು. ಸೊ ಆ ರೀಸನ್ ಇಂದ ನಾನು ಮತ್ತೆ ಅದೇ ಬ್ರ್ಯಾಂಡ್ ಹೋಗಿ ಅದೇ ಬ್ರ್ಯಾಂಡ್ ಹಾಕ್ಸಿದೀನಿ. ಸೊ ವೆರಿ ಗುಡ್ ಔಟ್ಪುಟ್. ಸೊ ಇಂಟೀರಿಯರ್ಲಿ ಇದಿಷ್ಟೇ ಕೆಲಸ ನಾನು ಮಾಡ್ಸಿರೋದು. ಅಂಡ್ ಒನ್ ಮೋರ್ ಥಿಂಗ್, ಇದರಲ್ಲಿ GFX ಬ್ರ್ಯಾಂಡ್ ಒಂದು ಫ್ಲೋರ್ ಮ್ಯಾಟ್ಸ್ ಹಾಕ್ಸಿದೀನಿ. ಸೊ ಸ್ಪೆಷಲಿ ಮೇಡ್ ಫಾರ್ ಸ್ಕೋಡಾ ರ್ಯಾಪಿಡ್, ಪೋಲೋ, ವೆಂಟೋ, ರ್ಯಾಪಿಡ್ ಎಲ್ಲ ಸೇಮ್ ಡೈಮೆನ್ಷನ್ ಆಗಿರೋದ್ರಿಂದ ಸೊ ಸ್ಪೆಸಿಫಿಕ್ ಡೈಮೆನ್ಷನ್ ಆಗಿ ಪರ್ಫೆಕ್ಟ್ ಇದೇ ಕಾರ್ಗೆ ಅಂತ ಮಾಡಿರೋ ಫ್ಲೋರ್ ಮ್ಯಾಟ್ಸ್ ಇದು. ಸೊ ಅದು ಒಳ್ಳೆ ಕ್ವಾಲಿಟಿ ಇದೆ. ಸೊ GFX ಬ್ರ್ಯಾಂಡ್ ತುಂಬಾ ಜನ ಗೊತ್ತಿರುತ್ತೆ ಕೂಡ. ಸೊ ಇದಿಷ್ಟು ನಾನು ಇಂಟೀರಿಯರ್ ಅಲ್ಲಿ ಮಾಡಿಸಿರೋದು. ಸೊ ನೆಕ್ಸ್ಟ್ ಏನು ಅಂದ್ರೆ ಡ್ರೈವಿಂಗ್ ಮಾಡ್ತಾ ನಿಮ್ಗೆ ಹೇಳ್ತೀನಿ. ಸೊ ಲೆಟ್ ಸ್ಟಾರ್ಟ್ ಡ್ರೈವಿಂಗ್. ಸೊ ಈ ಕಾರಲ್ಲಿ ಬಂದು ನಿಮ್ಗೆ 1.6 ಲೀಟರ್ TDI ಇಂಜಿನ್ ಸಿಗುತ್ತೆ. ಸೊ ಇದ್ರಲ್ಲಿ ಬಂದು ನಿಮ್ಗೆ 115 bhp ಅಂಡ್ 250 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಕಂಪ್ಲೀಟ್ಲಿ ಸ್ಟಾಕ್ ಕಾರ್. ಸೊ ಈ ಸ್ಟಾಕ್ ಕಾರು ಏನ್ ಪರ್ಫಾರ್ಮೆನ್ಸ್ ಔಟ್ಪುಟ್ ಕೊಡುತ್ತೆ ಅಂತ ನಿಮ್ಗೆ ಈಗ ತೋರ್ಸ್ಕೊಡ್ತೀನಿ. ಅಂಡ್ ಇದನ್ನ ತೋರ್ಸಕ್ಕೂ ಒಂದು ರೀಸನ್ ಇದೆ. ಆ ರೀಸನ್ ಏನು ಅಂತ ಇದನ್ನ ತೋರ್ಸಾದ್ಮೇಲೆ ಹೇಳ್ತೀನಿ. ಸೊ ಬನ್ನಿ ಈಗ ಈ ಆಂಗಲ್ ಬನ್ನಿ. ಸೊ ಈಗ AC ಆಫ್ ಆಗಿದೆ. ಸೊ ಒಂದು ಲಾಂಚ್ ಕಂಟ್ರೋಲ್ ಟೆಸ್ಟ್ ಮಾಡೋಣ. ಸೊ ಅರೌಂಡ್ 2500 RPM ಗೆ ಇದು ಲಾಸ್ಟ್ ಆಗುತ್ತೆ. ಸೊ ಇಫ್ ಯು ಲಾಂಚ್ ಅಟ್ ದಟ್, ಸೊ 5000 RPM ಡೆಡ್ ಲೈನ್ ತನಕನೂ ನಿಮ್ಗೆ ಇದು ಒಂದು ಔಟ್ಪುಟ್ ಕೊಡುತ್ತೆ. ಸೊ ದ ಮೇನ್ ರೀಸನ್ ನಾನ್ ನಿಮ್ಗೆ ಇದನ್ನ ತೋರ್ಸಿದ ಕಾರಣ ಏನು ಅಂದ್ರೆ, ಒಂದು ಸ್ಟಾಕ್ ಕಾರ್ ಸ್ಕೋಡಾ ರ್ಯಾಪಿಡ್ 2012ನೇ ಮಾಡಲು, 13 ಇಯರ್ಸ್ ಏಜ್ ಆಗಿದೆ, 2,85,000 ಸಿಂಗಲ್ ಹ್ಯಾಂಡ್ಲಿ ಡ್ರಿವನ್ ಆಗಿರೋ ಕಾರು ಇನ್ನು ಈ ಪರ್ಫಾರ್ಮೆನ್ಸ್ ಔಟ್ಪುಟ್ ಕೊಡ್ತಾ ಇದೆ ಅಂದ್ರೆ, ಒಂದು ಇದರ ಇಂಜಿನ್ ಕೆಪಾಸಿಟಿ, ಇಂಜಿನ್ ರಿಲಯಬಿಲಿಟಿನ ನಾವು ಮೆಚ್ಚಲೇಬೇಕಾಗಿದ್ದು. ಇನ್ನೊಂದು, ನಾನು ಈಗ ಈ ಕಂಪ್ಲೀಟ್ಲಿ ಸಿಂಗಲ್ ಹ್ಯಾಂಡೆಡ್ ಡ್ರಿವನ್ ಅದು ನಮ್ಮ ಫಾದರ್ ಮಾಡಿದ್ದು.
ಸೊ ಒಂದು ಪ್ರೌಡ್ಲಿ ಹೇಳ್ಬೋದು, ಆ ಕಾಲದಲ್ಲಿ ಬೇರೆ ಕಾರ್ ಆಪ್ಷನ್ಸ್ ಗಳು ಇದ್ರು, ಕಡಿಮೆ ಬಜೆಟ್ ಕಾರ್ ಆಪ್ಷನ್ಸ್ ಇದ್ರು, ನಮ್ ಫಾದರ್ ಒಂದು ಯೋಚನೆಯಿಂದ ಈ ಕಾರ್ ತಗೊಂಡ್ರು, ಒಂದು ಪ್ಯಾಷನೇಟ್ ಆಗಿ ಈ ಕಾರ್ ತಗೊಂಡ್ರು ಅಂದ್ಮೇಲೆ, ಸೊ ಈಗ ಅದನ್ನ ಸೆಲ್ ಮಾಡೋದಕ್ಕಿಂತ ಹೀಗೆ ಒಂದು ರಿಫರ್ಬಿಶ್ ಮಾಡಿಸಿ ಈ ಕಾರ್ಗೆ ಇನ್ನೊಂದ್ ಚೂರ್ ಮಸಾಲ, ಈಗ ಹೇಗೆ ಊಟದ ಜೊತೆ ನಿಮ್ಗೆ ಒಂದು ಉಪ್ಪಿನಕಾಯಿ ಇರುತ್ತೋ ಹಾಗೆ ಒಂದ್ ಚೂರ್ ಇದಕ್ಕೆ ಆಡ್ ಮಾಡಿದ್ರೆ ಡೆಫಿನೆಟ್ಲಿ ಈಗ ಬರೋ ಯಾವ ಸೆಡಾನ್ ಬೇಕಾದ್ರೂ ಈಸಿಯಾಗಿ ಅದನ್ನ ಹೊಡಿಬಹುದು ಇನ್ ದಿ ಸೆನ್ಸ್, ಇನ್ ದಿ ಪರ್ಫಾರ್ಮೆನ್ಸ್ ವೈಸ್ ಅಂಡ್ ಇನ್ ದಿ ಹ್ಯಾಂಡ್ಲಿಂಗ್. 13 ಇಯರ್ಸ್ ಮ್ಯಾಡ್, ಇಷ್ಟು ಓಡಿದ್ರು ಇದರ ಪರ್ಫಾರ್ಮೆನ್ಸ್ ಹ್ಯಾಂಡ್ಲಿಂಗ್ ಯಾವುದೇ ತರ ಕಡಿಮೆ ಆಗಿಲ್ಲ. ಸೊ ರೀಸನ್ ಇದನ್ನ ಹೇಳ್ತಿರೋದೇನು ಅಂದ್ರೆ ಆ ಉಪ್ಪಿನಕಾಯಿ ಸ್ಟೇಜ್ 1 ಟ್ಯೂನಿಂಗ್. ಸೊ ಮುಂದಿನ ದಿನಗಳಲ್ಲಿ ಈ ಕಾರ್ನ ನೀವು ಡೆಫಿನೆಟ್ಲಿ ಸ್ಟೇಜ್ 1 ಟ್ಯೂನ್ಡ್ ನೋಡ್ತೀರಾ. ಅದಕ್ಕೂ ಮೀರಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೆ ಸ್ಟೇಜ್ 2 ಟ್ಯೂನ್ ನೋಡ್ತೀರಾ. ಸೊ ನನ್ನ ಡ್ರೀಮ್, ನಾನೊಂದು 14 ಇಯರ್ಸ್ ಆಗಿರೋದ್ರಿಂದ ಐ ವಾಂಟೆಡ್ ಟು ಮೇಕ್ ದಿಸ್ ಕಾರ್ ಅಕಾರ್ಡಿಂಗ್ ಟು ಮೀ, ಅಕಾರ್ಡಿಂಗ್ ಟು ಮೈ ಲೈಕಿಂಗ್. ಸೊ ಈ ಕಾರಿನ ನೆಕ್ಸ್ಟ್ ಕೆಲಸಗಳು ಏನೇನು ಅಂದ್ರೆ, ಒಂದು ಇದರ ಅಲಾಯ್ ವೀಲ್ಸ್ ಅಪ್ಗ್ರೇಡ್, ಹಾಗೆ ಸ್ಟೇಜ್ 1 ಟ್ಯೂನಿಂಗ್. ಸೊ ಅದರ ನೆಕ್ಸ್ಟ್ ವಿಡಿಯೋಗಳಲ್ಲೂ ಆದಷ್ಟು ಬೇಗ ನೀವು ನನ್ನ ಚಾನೆಲ್ ಅಲ್ಲಿ ನೋಡ್ತೀರಾ. ಸೊ ಆ ರೀಸನ್ಗೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನೆಲ್. ಸೊ ಸ್ಕೋಡಾ ರ್ಯಾಪಿಡ್ ಮಾತ್ರ ವ್ಯೂವರ್ಸ್ ಇದು ನೋಡಿ ಅಂತ ಹೇಳ್ತಿಲ್ಲ, ಯಾರ್ಯಾರು ಡ್ರೈವರ್ ಪ್ಯಾಷನೇಟ್, ಯಾರ್ಯಾರು ಒಂದು ಫೀಲ್ ನ ನೀವು ವಿಡಿಯೋ ನೋಡಿ ತಗೊಂಡು ಇನ್ಸ್ಪೈರ್ ಆಗಿ ನೆಕ್ಸ್ಟ್ ನೀವು ಒಂದು ಮಾಡಿಸ್ಕೊಡ್ತೀರಾ, ನೀವು ಒಂದು ಕನ್ಸಿಟ್ಕೋತೀರಾ ಅಂದ್ರೆ ಡೆಫಿನೆಟ್ಲಿ ಯು ಶುಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಐ ಆಮ್ ಹಾನೆಸ್ಟ್ಲಿ ಟೆಲ್ಲಿಂಗ್ ಯು, ಜೆನ್ಯೂನ್ಲಿ ಟೆಲ್ಲಿಂಗ್ ಯು, ಯಾವುದೇ ತರ ಬೇಜಾರ್ ಮಾಡಲ್ಲ. ಸೊ ದಿಸ್ ಎಂಟೈರ್ ವಿಡಿಯೋ ಐ ವಾಂಟೆಡ್ ಟು ಸಮ್ ಇಟ್ ಅಪ್ ಬೈ ಸೇಯಿಂಗ್, ಇನ್ನು ತುಂಬಾ ಬಾಕಿ ಇದೆ. ಇದು ಜಸ್ಟ್ ಒಂದು 5% ಆಫ್ ದಿ ಕಾರ್ ಆಗಿರುತ್ತೆ, ಇನ್ನು ಬೇಜಾನ್ ಮಾಡ್ಸೋದಿದೆ. ಸೊ ಅದನ್ನೆಲ್ಲ ನಿಮ್ಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. Until then, you guys, please do subscribe my channel, like the video, and I'll keep enjoying the drive in this Rapid. Thanks for watching. Please do subscribe. Thank you.